ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗಂಗರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಗಂಗರು ಕದಂಬರ ಸಮಕಾಲೀನವರಾಗಿದ್ದಾರೆ. ಗಂಗರ ಲಾಂಛನ ಮದಗಜ. ಗಂಗ ರಾಜ್ಯದ ಸ್ಥಾಪಕ ದಡಿಗ. ಗಂಗ ರಾಜ್ಯ ಸ್ಥಾಪನೆಗೆ ಸಹಾಯ ಮಾಡಿದಂತಹ ಜೈನ ಮುನಿ ಯಾರು ಅಂದರೆ ಸಿಂಹನಂದಿ. ಗಂಗ ರಾಜ್ಯ ಸ್ಥಾಪನೆಗೆ ಸಹಾಯ ಮಾಡಿದ. ದಡಿಗನಿಗೆ ಇದ್ದಂತಹ ಬಿರುದು ಯಾವುದು ಅಂತಂದರೆ ಧರ್ಮ ಮಹಾರಾಜ. ರಾಜ್ಯ ಸ್ಥಾಪನೆಗೆ ದಡಿಗನಿಗೆ ಸಹಾಯ ಮಾಡಿದಂಥ ಸಹೋದರ ಯಾರು ಅಂದರೆ ಮಾಧವ. ಹಾಗಾಗಿ ಗಂಗ ರಾಜ್ಯದ ಸ್ಥಾಪಕರು ದಡಿಗ ಮತ್ತು ಮಾಧವ. ಗಂಗರ ಆರಂಭದ ರಾಜಧಾನಿ ಕೋಲಾರ ಅಥವಾ ಕುವಲಾಲ. ಗಂಗರ ದೀರ್ಘಕಾಲದ ರಾಜಧಾನಿ ಯಾವುದು ಅಂದರೆ ತಲಕಾಡು. ಇದು ಗಂಗರ ರಾಜ್ಯದಲ್ಲಿ ಮುಖ್ಯ ಆಡಳಿತ ಕಚೇರಿಯಾಗಿತ್ತು ತಲಕಾಡು. ಗಂಗರ ಕಾಲದ ಗಣ್ಯ ಕೇಂದ್ರ ನಂದಿದುರ್ಗ ಎಂಬುದು ಗಂಗರ ಕಾಲದ ಅತಿ ಗಣ್ಯ ಕೇಂದ್ರವಾಗಿತ್ತು. ಗಂಗ ಅರಸರಲ್ಲಿ ಪ್ರಸಿದ್ಧನಾದವನು ಯಾರೆಂದರೆ ದುರ್ವಿನಿತ. ದುರ್ವಿನಿತನ ಗುರು ಪೂಜ್ಯಪಾದ. ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದ ಗಂಗರ ದೊರೆ ಯಾರು ಅಂದರೆ ದುರ್ವಿನಿತ. ಕರಿಕಾಳ ಚೋಳನ ಮಗಳನ್ನು ಮದುವೆಯಾದಂತಹ ಗಂಗರ ದೊರೆ ಮುಷ್ಕರ. ಮುಷ್ಕರ ಎನ್ನುವನು ಕರಿಕಾಳ ಚೋಳನ ಮಗಳನ್ನು ಮದುವೆಯಾಗ್ತಾನೆ. ತನ್ನ 63 ವರ್ಷಗಳ ಸುದೀರ್ಘ ಆಳ್ವಿಕೆಯಲ್ಲಿ ಸರ್ವತೋಮುಖ ಪ್ರಗತಿ ಸಾಧಿಸಿ ಶ್ರೀರಾಜ್ಯ ಎಂಬ ಹೆಸರು ತಂದ ಗಂಗರ ದೊರೆ ಯಾರು ಎಂದರೆ ಶ್ರೀಪುರುಷ. ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯ ಮಾಡಿದಂಥ ಅಥವಾ ದುಡಿದಂತಹ ಗಂಗರ ಮಂತ್ರಿ ಯಾರು ಎಂದರೆ ಚಾವುಂಡರಾಯ. ಚಾವುಂಡರಾಯನ ಗುರುಗಳು ಅಜಿತ ಸೇನಾಚಾರ್ಯರು. ಗೊಮಟೇಶ್ವರ ಮೂರ್ತಿಯನ್ನು ನಿರ್ಮಿಸಿದಂತಹ ಗಂಗರ ದೊರೆ ಅಥವಾ ಗಂಗರ ಮಂತ್ರಿ ಚಾವುಂಡರಾಯ. ಇದರ ಶಿಲ್ಪಿ ಅರಿಷ್ಟನೇಮಿ. ಗೊಮಟೇಶ್ವರ ಮೂರ್ತಿಯ ಶಿಲ್ಪಿ ಅಂದರೆ ಕೆತ್ತನೆ ಮಾಡಿದವನು ಅರಿಷ್ಟನೇಮಿ. ಕನ್ನಡದಲ್ಲಿ ಚಾವುಂಡರಾಯ ಪುರಾಣ ಕೃತಿಯನ್ನು ಬರೆದವರು ಚಾವುಂಡರಾಯ. ಚಾವುಂಡರಾಯ ಸಂಸ್ಕೃತ ಭಾಷೆಯಲ್ಲಿ ರಚಿಸಿದಂಥ ಕೃತಿ ಯಾವುದು ಅಂದರೆ ಚರಿತ್ರಸಾರ. ಗಂಗರ ಕಾಲದಲ್ಲಿ ಪ್ರತಿ ಗ್ರಾಮ ಆಡಳಿತದ ಅಧಿಕಾರಿಗೆ ಪ್ರಭುಗಾವುಂಡ ಎಂದು ಕರೆಯುತ್ತಿದ್ದರು. ಗಂಗರ ಕಾಲದ ಪ್ರಮುಖ ಆದಾಯದ ಮೂಲ ಯಾವುದಾಗಿತ್ತು ಅಂದರೆ ಭೂಕಂದಾಯ. ಗುಣಾಢ್ಯನ ಬೃಹತ್ ಕಥಾವನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದಂತಹ ದೊರೆ ಯಾರಪ್ಪ ಅಂದರೆ ದುರ್ವಿನಿತ. ಬೃಹತ್ ಕಥಾವನ್ನು ಸಂಸ್ಕೃತಕ್ಕೆ ಅನುವಾದಿಸಿದವನು. ಗಜಶಾಸ್ತ್ರ ಕೃತಿಯನ್ನು ರಚಿಸಿದ ಗಂಗರ ದೊರೆ ಶ್ರೀಪುರುಷ. ಗಜಶಾಸ್ತ್ರ. ಶಬ್ದಾವತಾರ ಎಂಬ ಸಂಸ್ಕೃತ ವ್ಯಾಕರಣ ಗ್ರಂಥವನ್ನು ರಚಿಸಿದವರು ಯಾರೆಂದರೆ ಪೂಜ್ಯಪಾದ. ಬಾಣನ ಕಾದಂಬರಿ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದವರು ನಾಗವರ್ಮ. ಗಂಗರ ಕಾಲದ ಪಂಚಕೂಟ ಬಸದಿ ಕಂಡುಬರುವ ಸ್ಥಳ ಯಾವುದಂದರೆ ಕಂಬದ ಹಳ್ಳಿ. ಪಂಚಕೂಟ ಬಸದಿ. ಸಮರ ಪರಶುರಾಮ ಎಂಬ ಬಿರುದನ್ನು ಹೊಂದಿದಂತಹ ಗಂಗರ ಮಂತ್ರಿ ಚಾವುಂಡರಾಯ. ಸಮರ ಪರಶುರಾಮ. ಗಂಗರ ಕಾಲದಲ್ಲಿದ್ದ ಭೂಕಂದಾಯದ ಪ್ರಮಾಣ ಎಂದರೆ 1/6. ಗಂಗರ ಕಾಲದಲ್ಲಿದ್ದಂತಹ ಚಿನ್ನದ ನಾಣ್ಯಗಳು ಪೋನ್, ಸುವರ್ಣ, ಗದ್ಯಾಣ ಮತ್ತು ನಿಷ್ಕ. ಗಂಗರ ಕಾಲದ ಬೆಳ್ಳಿಯ ನಾಣ್ಯಗಳು ಪಣ, ಹಗ, ಕಾಸು ಮತ್ತು ದಮ್ಮ. ಗಂಗರ ಕಾಲದ ಸಾಹಿತ್ಯ. ಒಂದನೇ ಮಾಧವ, ದತ್ತಕ ಸೂತ್ರವೃತ್ತಿ, ಎರಡನೇ ಶಿವಮಾರ, ಗಜಾಷ್ಟಕ, ಸೇತುಬಂಧ, ಶಿವಮಾರ ತರ್ಕ, ಶ್ರೀಪುರುಷನ ಗಜಶಾಸ್ತ್ರ, ಗುಣವರ್ಮನ ಶೂದ್ರಕ ಹರಿವಂಶ, ಒಂದನೇ ನಾಗವರ್ಮನ ಛಂದೋಂಬುಧಿ, ಪೂಜ್ಯಪಾದರ ಸರ್ವಾರ್ಥಸಿದ್ಧಿ, ಶಬ್ದಾವತಾರ, ಸಮಾಧಿ ಶತಕ, ಚಾವುಂಡರಾಯನ ಚಾವುಂಡರಾಯ ಪುರಾಣ ಮತ್ತು ಚರಿತ್ರಸಾರ, ವರ್ಧಮಾನ ಪುರಾಣ. ಇದಾಗಿತ್ತು ಸ್ನೇಹಿತರೆ ಗಂಗರ ಕಾಲದ ಬಗ್ಗೆನ ಸ್ವಲ್ಪ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು.